ನಮಸ್ಕಾರ. 8ನೇ ತರಗತಿಯ ಪರೀಕ್ಷೆಗಳು ಹತ್ತಿರ ಬರ್ತಾ ಇದೆ ಅಂದ್ರೆ ಆ, ಮನೆಯಲ್ಲಿ ಒಂದು ರೀತಿ ಆತಂಕ ಶುರುವಾಗುವುದು ಸಹಜ ಅಲ್ವಾ? ಹೌದು, ಖಂಡಿತ. ಅದರಲ್ಲೂ ಈ ವೇಳಾಪಟ್ಟಿ ಬಂದ ತಕ್ಷಣ ಸ್ವಲ್ಪ ಗೊಂದಲ ಇದ್ದೇ ಇರುತ್ತೆ. ನಿಜ. ಇವತ್ತು ನಾವು 2026ನೇ ಇಸವಿಯ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಡೆಯಿರುವ 8ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಾಂಕನ ಅಂದ್ರೆ ಎಸ್ಎ2 ಪರೀಕ್ಷೆಯ ವೇಳಾಪಟ್ಟಿಯ ಆಳವಾದ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಅಂದ್ರೆ ಈ ಮೂಲ ದಾಖಲೆಯಲ್ಲಿ ಇರೋ ಹಾಗೆ ಯಾವುದೇ ಮಾಹಿತಿಯನ್ನ ಕೈ ಬಿಡದೆ ಸಾಲಿನಿಂದ ಸಾಲಿಗೆ ನೋಡೋಣ. ಹೌದು, ನಮ್ಮ ಮುಖ್ಯ ಉದ್ದೇಶ ಅದೇ. ಪರೀಕ್ಷೆಯ ದಿನಾಂಕಗಳು ಮತ್ತೆ ರಜೆಗಳ ವಿನ್ಯಾಸನ ಆ, ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದು. ಮೇಲ್ನೋಟಕ್ಕೆ ಇದು ಕೇವಲ ಪರೀಕ್ಷೆಗಳ ಪಟ್ಟಿ ತರ ಕಾಣ್ಬೋದು, ಆದ್ರೆ ಈ ವೇಳಾಪಟ್ಟಿಯು ವಿದ್ಯಾರ್ಥಿಗಳ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುವ ವ್ಯವಸ್ಥಿತ ರಚನೆ. ಹಾಗಾದ್ರೆ ದಿನಾಂಕಗಳ ಪ್ರಕಾರವೇ ಶುರು ಮಾಡೋಣ. ಮಾರ್ಚ್ 20ನೇ ತಾರೀಕು ಶುಕ್ರವಾರದಂದು ಪರೀಕ್ಷೆ ಆರಂಭವಾಗುತ್ತೆ. ಮೊದಲ ದಿನ ಪ್ರಥಮ ಭಾಷೆಯ ಪರೀಕ್ಷೆ ಇರುತ್ತೆ. ಕರೆಕ್ಟ್. ಸಮಯ ಬಂದು ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 1 ಗಂಟೆವರೆಗೆ, ಅಂದ್ರೆ ಒಟ್ಟು 2 ಗಂಟೆಗಳ ಅವಧಿ ಮತ್ತೆ ಗರಿಷ್ಠ 50 ಅಂಕಗಳಿಗೆ ಪರೀಕ್ಷೆ ನಿಗದಿಯಾಗಿದೆ. ಇದಾದ ತಕ್ಷಣವೇ ವಿದ್ಯಾರ್ಥಿಗಳಿಗೆ 3 ದಿನಗಳ ಬಿಡುವು ಸಿಗ್ತಾ ಇದೆ. ಇದು ಬಹಳ ಮುಖ್ಯವಾದ ವಿಷಯ. ಹೌದು, 21ನೇ ತಾರೀಕು ಶನಿವಾರ ರಂಜಾನ್ ಹಬ್ಬದ ಪ್ರಯುಕ್ತ ರಜೆ. ಆಮೇಲೆ 22 ಭಾನುವಾರದ ರಜೆ ಮತ್ತೆ 23 ಸೋಮವಾರ ಪರೀಕ್ಷೆ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಮೊದಲ ಪರೀಕ್ಷೆಯ ನಂತರವೇ 3 ದಿನಗಳ ರಜೆ ಸಿಗುತ್ತೆ. ಇದು ಮಕ್ಕಳಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗೋಕೆ ಸಹಾಯ ಮಾಡುತ್ತೆ. ಭಾಷಾ ವಿಷಯದೊಂದಿಗೆ ಪರೀಕ್ಷೆ ಶುರು ಮಾಡಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಮುಂದಿನ ದಿನಗಳಲ್ಲಿ ಬರಲಿರುವ ಕೋರ್ ವಿಷಯಗಳಿಗೆ ಮಾನಸಿಕವಾಗಿ ಸಿದ್ಧರಾಗಲು ಈ ರಜೆಗಳು ಸಹಾಯ ಮಾಡ್ತವೆ. ಆ ಕೋರ್ ವಿಷಯಗಳ ಬಗ್ಗೆ ಈಗ ನೋಡೋಣ. ಮಾರ್ಚ್ 24ರ ಮಂಗಳವಾರದಂದು ಗಣಿತ ಪರೀಕ್ಷೆಯನ್ನ ಇಡ್ಲಾಗಿದೆ. ಹೌದು, 3 ದಿನದ ರಜೆ ಆದ್ಮೇಲೆ ನೇರವಾಗಿ ಗಣಿತ. ಆಮೇಲೆ 25ರ ಬುಧವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ. ಗಣಿತವು ಮೆದುಳಿಗೆ ಹೆಚ್ಚಿನ ಕೆಲಸ ಕೊಡುವ, ಅಂದ್ರೆ ಹೈ ಕಾಗ್ನಿಟಿವ್ ಲೋಡ್ ಇರುವ ವಿಷಯ. ಹಾಗಾಗಿ 3 ದಿನಗಳ ರಜೆಯ ನಂತರ ಗಣಿತ ಬರೆಯುವುದು ಸೂಕ್ತ ತೀರ್ಮಾನ. ಆ ಕಠಿಣ ಪರೀಕ್ಷೆ ಮುಗಿದ ಮರುದಿನವೇ ಮತ್ತೆ ಒಂದಿನದ ವಿಶ್ರಾಂತಿ. ಆಮೇಲೆ 26 ಗುರುವಾರ ದ್ವಿತೀಯ ಭಾಷೆ ಮತ್ತು 27ರ ಶುಕ್ರವಾರ ತೃತೀಯ ಭಾಷೆ ಪರೀಕ್ಷೆಗಳು ನಡೆಯಲಿವೆ. ಇಲ್ಲೂ ಗಮನಿಸಬೇಕಾದ್ದೇನೆಂದ್ರೆ ಎಲ್ಲ ಪರೀಕ್ಷೆಗಳಿಗೂ ಅದೇ 11ರಿಂದ 1 ಗಂಟೆಯ ಸಮಯ ಮತ್ತೆ 50 ಅಂಕಗಳೇ ನಿಗದಿಪಡಿಸಲಾಗಿದೆ. ಇದು ಕಲಿಕೆಯ ಭಾರವನ್ನು ಸರಿದೂಗಿಸುವ ಒಂದು ಒಳ್ಳೆಯ ತಂತ್ರ. ಭಾಷಾ ವಿಷಯಗಳನ್ನ ಒಟ್ಟಿಗೆ ತಂದಿದ್ದಾರೆ. ಆದರೆ ಮಾರ್ಚ್ 28ರಿಂದ 31ರವರೆಗಿನ ದಿನಾಂಕಗಳನ್ನ ನೋಡಿದ್ರೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಹೌದು, ಅದೊಂದು ದೊಡ್ಡ ದೀರ್ಘ ವಿರಾಮ. 28ರ ಶನಿವಾರ ಪರೀಕ್ಷೆ ಇಲ್ಲ, 29 ಭಾನುವಾರದ ರಜೆ, 30ರ ಸೋಮವಾರ ಪರೀಕ್ಷೆ ಇಲ್ಲ, ಹಾಗೂ 31ರ ಮಂಗಳವಾರ ಮಹಾವೀರ ಜಯಂತಿ ಪ್ರಯುಕ್ತ ರಜೆ. ಇದು ವಿದ್ಯಾರ್ಥಿಗಳಿಗೆ ಸಿಗುವ ಬೃಹತ್ 4 ದಿನಗಳ ತಯಾರಿ ಸಮಯ. ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಇಷ್ಟು ದೊಡ್ಡ ವಿರಾಮ ಸಿಕ್ಕಾಗ ವಿದ್ಯಾರ್ಥಿಗಳು ಏಕಾಗ್ರತೆ ಕಳ್ಕೊಳ್ಳುವ ಸಾಧ್ಯತೆ ಇಲ್ವಾ? ಆ ಸಾಧ್ಯತೆ ಖಂಡಿತ ಇದೆ. ಆದರೆ ಇಲ್ಲಿಯೇ ಪೋಷಕರ ಪಾತ್ರ ಮುಖ್ಯವಾಗೋದು. ಈ 4 ದಿನಗಳ ರಜೆಯನ್ನ ಮುಂದಿನ ದೊಡ್ಡ ಪರೀಕ್ಷೆಯ ಪುನರಾವರ್ತನೆಗೆ ವ್ಯವಸ್ಥಿತವಾಗಿ ಬಳಸ್ಕೊಳ್ಬೇಕು. ಮನೋವಿಜ್ಞಾನದಲ್ಲಿ ಇದನ್ನ ಸ್ಪೇಸಿಂಗ್ ಎಫೆಕ್ಟ್ ಅಂತ ಕರೀತಾರೆ. ದಟ್ಟವಾದ ಮಾಹಿತಿಯನ್ನ ಒಂದೇ ರಾತ್ರಿ ಓದುವ ಬದಲು ಈ ರೀತಿಯ ಬಿಡುವೆಗಳಲ್ಲಿ ವಿಂಗಡಿಸಿ ಓದಿದಾಗ ಅದು ದೀರ್ಘಕಾಲ ನೆನಪಿನಲ್ಲಿ ಉಳಿಯುತ್ತೆ. ದಟ್ಟವಾದ ಮಾಹಿತಿ ಇರುವ ಮುಂದಿನ ವಿಷಯವೇ ವಿಜ್ಞಾನ. ಈ 4 ದಿನಗಳ ಬಿಡುವಿನ ನಂತರ ಏಪ್ರಿಲ್ 1ರ ಬುಧವಾರ ಕೋರ್ ವಿಷಯ ವಿಜ್ಞಾನ ಪರೀಕ್ಷೆ ಇದೆ. ಆಮೇಲೆ ಏಪ್ರಿಲ್ 2ರ ಗುರುವಾರ ಮತ್ತೆ ಪರೀಕ್ಷೆ ಇರೋದಿಲ್ಲ. ಮತ್ತು ಏಪ್ರಿಲ್ 3ರ ಶುಕ್ರವಾರ ಗುಡ್ ಫ್ರೈಡೇ ಹಬ್ಬದ ಪ್ರಯುಕ್ತ ರಜೆ ಬರುತ್ತೆ. ಅಂತಿಮವಾಗಿ ಏಪ್ರಿಲ್ 4ರ ಶನಿವಾರ ಕೋರ್ ವಿಷಯವಾದ ಸಮಾಜ ವಿಜ್ಞಾನದ ಪರೀಕ್ಷೆಯೊಂದಿಗೆ ಈ ಮೌಲ್ಯಾಂಕನ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತೆ. ಇಲ್ಲಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಂತಹ ಕೋರ್ ವಿಷಯಗಳ ನಡುವೆ ಕೂಡ 2 ದಿನಗಳ ಅಂತರವನ್ನು ನಾವು ನೋಡಬಹುದು. ಹೌದು, ಗುಡ್ ಫ್ರೈಡೇ ಮತ್ತು ನಡುವಿನ ಖಾಲಿ ದಿನವನ್ನು ಬಳಸಿ ಸಮಾಜ ವಿಜ್ಞಾನದ ದೊಡ್ಡ ಪಠ್ಯಕ್ರಮವನ್ನು ನಿರಾಳವಾಗಿ ಓದಲು ಅವಕಾಶ ಮಾಡಿಕೊಡಲಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಮಾರ್ಚ್ 20ರಿಂದ ಏಪ್ರಿಲ್ 4ರವರೆಗಿನ ಈ ಸಂಪೂರ್ಣ ವೇಳಾಪಟ್ಟಿಯನ್ನು ನಾವು ಕ್ರಮಬದ್ಧವಾಗಿ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಇದು ಪರೀಕ್ಷೆ ಮತ್ತು ವಿರಾಮಗಳ ಅತ್ಯುತ್ತಮ ಸಮತೋಲನ. ಖಂಡಿತ. ಪ್ರತಿಯೊಂದು ಕೋರ್ ಮತ್ತು ಭಾಷಾ ವಿಷಯಗಳ ನಡುವೆ ರಂಜಾನ್, ಮಹಾವೀರ ಜಯಂತಿ ಮತ್ತೆ ಗುಡ್ ಫ್ರೈಡೆ ಹಬ್ಬಗಳನ್ನ ಅತ್ಯಂತ ಸಮರ್ಪಕವಾಗಿ ಬಳಸಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳಿಗೆ ಓದಲು ಸಾಕಷ್ಟು ಸಮಯಾವಕಾಶ ಕಲ್ಪಿಸಿರುವುದು ಇಲ್ಲಿ ಎದ್ದು ಕಾಣುತ್ತೆ. ಮುಕ್ತಾಯಕ್ಕೂ ಮುನ್ನ ಕೇಳುಗರಿಗೆ ಒಂದು ಆಸಕ್ತಿದಾಯಕ ಪ್ರಶ್ನೆಯನ್ನು ನಾವು ಬಿಟ್ಟು ಹೋಗೋಣ. ಖಂಡಿತ. ಏನದು?
ಸತತವಾಗಿ ದಿನಬೆಳಗಾದರೆ ನಡೆಯುವ ಪರೀಕ್ಷೆಗಳಿಗಿಂತ ಈ ರೀತಿಯಾಗಿ ಹಬ್ಬಗಳು ಮತ್ತು ದೀರ್ಘ ವಿರಾಮಗಳನ್ನು ಒಳಗೊಂಡಿರುವ ಪರೀಕ್ಷಾ ವೇಳಾಪಟ್ಟಿಯು ವಿದ್ಯಾರ್ಥಿಗಳ ಏಕಾಗ್ರತೆ, ಒತ್ತಡ ನಿರ್ವಹಣೆ ಮತ್ತು ಕಲಿತದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳುವ ಸಾಮರ್ಥ್ಯದ ಮೇಲೆ ಎಂತಹ ಸಕಾರಾತ್ಮಕ ಪರಿಣಾಮ ಬೀರಬಹುದು. ನಿಜ. ಇದು ಶಿಕ್ಷಣದ ದೃಷ್ಟಿಯಿಂದ ಎಲ್ಲರೂ ಒಮ್ಮೆ ಆಳವಾಗಿ ಯೋಚಿಸಬೇಕಾದ ವಿಚಾರ.